ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ JDS ಅಪ್ಲಿಕೇಶನ್ ರಿಜೆಕ್ಷನ್ ಅಪ್ಡೇಟ್ ಬಗ್ಗೆ ನೋಡೋಣ. ಇಲ್ಲಿ ಯಾವ ತಪ್ಪುಗಳು ಆಗಿದ್ದರೆ ನಡೆಯುತ್ತೆ ಮತ್ತು ಯಾವ ತಪ್ಪುಗಳು ಇಲ್ಲಿ ಎಡಿಟಿಂಗ್ ಆಪ್ಷನ್ದಲ್ಲಿ ಆಗಲೇಬಾರದು ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ಹೆಸರು ಮತ್ತು SSLCಯ ಮಾರ್ಕ್ಸ್ ಕಾರ್ಡ್ನ ಅಂಕಿಗಳು ಯಾವುದೇ ರೀತಿಯ ತಪ್ಪುಗಳು ಆಗಲೇಬಾರದು. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯು ಕೂಡ ಯಾವುದೇ ರೀತಿಯ ತಪ್ಪುಗಳು ಆಗಬಾರ್ದು. ಯಾಕೆಂದರೆ ಅದರಲ್ಲಿಯೇ ಮೇನಾಗಿ ನಿಮ್ಮನ್ನು ಮೆರಿಟ್ ಲಿಸ್ಟನ್ನು ಹಿಡಿತಾರೆ ಹಾಗೂ ನಿಮ್ಮ ಹೆಸರುಗಳನ್ನು ವೆರಿಫೈ ಮಾಡ್ತಾರೆ SSLC ಅಂಕಪಟ್ಟಿಯೊಂದಿಗೆ. ಮತ್ತು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಡ್ರೆಸ್ನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ಅಥವಾ ನಿಮ್ಮ ತಂದೆ ತಾಯಿಯ ಹೆಸರುಗಳು ಅದಲು ಬದಲು ಆಗಿದ್ದರೆ ಅಥವಾ ನಿಮ್ಮ ಅಡ್ರೆಸ್ ಚೇಂಜ್ ಆಗಿದ್ದರೆ ಈ ಥರ ತಪ್ಪುಗಳು ನಡೆಯುತ್ತವೆ. ಆದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ ಹಾಗೂ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿರಬಾರ್ದು. ಮತ್ತು ಒಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾಯಿದ್ರು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿಲ್ಲ ಅಂತ. ಆಧಾರ್ ಕಾರ್ಡ್ ಸಂಖ್ಯೆ ಹಾಕದಿದ್ದರೆ ಅಪ್ಲಿಕೇಶನ್ ಆಲ್ಮೋಸ್ಟ್ ರಿಜೆಕ್ಟ್ ಆದಾಗೆ ಲೆಕ್ಕನ. ಅವರ ರಿಸಲ್ಟ್ ಕೂಡ ಮೆರಿಟ್ ಲಿಸ್ಟ್ನಲ್ಲಿ ಬರೋದು ಡೌಟು. ಮತ್ತು ಮಾರ್ಕ್ಸ್ ಕಾರ್ಡ್ನಲ್ಲಿನ ನಿಮ್ಮ ಮಾರ್ಕ್ಸ್ಗಳನ್ನ ಎಂಟ್ರಿ ತಪ್ಪು ಹಾಕಿದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ವೆರಿಫೈ ಮಾಡಿದಾಗ ಅಲ್ಲಿ ಮಾರ್ಕ್ಸ್ಗಳು ಕಡಿಮೆ ಬಂದಿದ್ದರೆ ಆ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗ್ತಾವು. ಒಟ್ಟಿನಲ್ಲಿ ನಿಮ್ಮ ತಂದೆ ತಾಯಿಯ ಹೆಸರುಗಳು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ನಡೆಯುತ್ತೆ. ಮತ್ತು ನಿಮ್ಮ ಹಾಗೂ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಸಂಖ್ಯೆಯಲ್ಲಿ ಮಿಸ್ಟೇಕ್ ಆದರೆ ಖಂಡಿತ ರಿಜೆಕ್ಟ್ ಆಗ್ಬೋದು. ಸೊ ಇದಕ್ಕೆ ಸೊಲ್ಯೂಷನು ಏನೂ ಇಲ್ಲ. 6ನೇ ಆಗಸ್ಟ್ 6ನೇ ತಾರೀಕಿಂದ 8ನೇ ತಾರೀಕುವರೆಗೆ ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ರು, ಅದು ಈಗ ಕ್ಲೋಸ್ ಆಗಿದೆ. ಇನ್ನೇನೇ ಇದ್ದರೂ ರಿಸಲ್ಟ್ ಬರೋವರೆಗೆ ವೇಟ್ ಮಾಡಬೇಕು. ಮತ್ತು ಈ ಮೆರಿಟ್ ಲಿಸ್ಟ್ ಏನೈತಿ ಮೊದಲೇದು ಇನ್ನು ಕೇವಲ 10ರಿಂದ 15 ದಿನದ ಒಳಗಾಗಿ ಬಿಡ್ತಾರೋ. ಮತ್ತು 1ನೇ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿಲ್ಲ ಅಂಥೇಳಿ ನೀವು ಡಾಕ್ಯುಮೆಂಟ್ ಎಲ್ಲ ಸಜ್ಜು ಮಾಡೋದು ಬಿಡಕ್ಕೆ ಹೋಗಬೇಡ್ರಿ. 2ನೇ ಮೆರಿಟ್ ಲಿಸ್ಟನ್ನು ಕೂಡ ಭಾಳ ಮಂದಿ ಜಾಬಿಗೆ ಅಟೆಂಡ್ ಆಗಲಿಲ್ಲ ಅಂದರೆ ಏನೈತಿ 2ನೇ ಮೆರಿಟ್ ಲಿಸ್ಟನ್ನು ಕೂಡ ಅವರ ಬಿಡ್ತಾರೋ. ಸೊ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನೀವು ನನ್ನ ಟೆಲಿಗ್ರಾಮನ್ನು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತಾನೋ, ನೀವು ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ಬೋದು. ಮತ್ತು ಹಾಗೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.